ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಬಿಜಾಪುರ ಡಿಸ್ಟಿಕ್ಕು ಬಸವನ ಬಾಗೇವಾಡಿ ತಾಲೂಕಿನ ಪುರಸಭೆ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ವಿ. ಅವರೊಂದು ಮಹಿಳಾ ವ್ಯಕ್ತಿಯಾಗಿ ಒಂದು ಜನಸೇವೆಯನ್ನು ಮಾಡಕ್ಕೆ ಬಂದಿದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿಕೊಡ್ತಾರಂತ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಇಸಾಕ್ ಚೌಧರಿ. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಅರ್ಜಾನ್ ಚೌಧರಿ. ಸರ್ ಯಾವ ಪುರಸಭೆಯಿಂದ ಗೆದ್ದು ಬಂದಿದ್ದಾರೆ ಮೇಡಮ್ ಅವರು? ಬಾಗೇವಾಡಿ ಪುರಸಭೆಯಿಂದ 18 ವಾರ್ಡಿಂದ ಗೆದ್ದು ಬಂದಿದ್ದಾರೆ. ಸರ್ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದಾರೆ? ಇಲ್ಲ, ಪಕ್ಷೇತರ ಇಂಡಿಪೆಂಡೆಂಟ್ ಆಗಿದ್ದಾರೆ. ಸರ್ ಹೇಗೆ ಅನಿಸ್ತದೆ ಸರ್ ಈ ರಾಜಕೀಯ ಜೀವನ? ಹಾಂ, ಒಂದು ಜನಸೇವೆ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಸರ್ ಈ ಬಾರಿ ಮೇಡಮ್ ಅವ್ರು ಗೆದ್ದಂಥ ಟೋಟಲ್ ಓಟ್ ಏನಿತ್ತು ಸರ್? 461. ಎಷ್ಟು ಲೀಡಿಂದ ಗೆದ್ದು ಬಂದರು ಸರ್? 261 ಲೀಡಿಂದ ಗೆದ್ದು ಬಂದರು. ಸರ್ ಮೇಡಮ್ ಅವರು ಫಸ್ಟ್ ಟೈಮ್ ಎಲೆಕ್ಷನ್ಗೆ ಕಾಂಪೀಟ್ ಮಾಡಿ ನಿಂತು ಗೆದ್ದು ಬಂದಿದ್ದಾರೆ. ಅವರು ಗೆದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಸಂತೋಷನ ವ್ಯಕ್ತಪಡಿಸ್ತಿಲ್ಲ? ಸಂತೋಷ ಆಗೋದಿಲ್ಲ. ಹಾಂ ಸರ್. ಸರ್ ನೀವೇನಾದರೂ ಕಾಂಪೀಟ್ ಮಾಡಿದ್ರೆ ಸರ್? ಇಲ್ಲ, ಮೊದಲು ಮಾಡಿದ್ವಿ 2001ರಾಗೆ. ಹಾಂ, ಅವಾಗೂ ನಮ್ಮದು ಇಷ್ಟೇ ಇದೆ. ಅವಾಗೂ ನೀವು ಮೆಂಬರ್ ಆಗಿದ್ದೀರಾ ಸರ್? ಅವಾಗೂ 300 ಮ್ಯಾಲ್ಚೆ 40 ವರ್ಷದಿಂದ ಗೆದ್ದಿದ್ವಿ. ಇದು ಇಲ್ಲ, 300 211 ಗೆದ್ದು ಬಂದಿದ್ರಿ. ಸೊ ಅವಾಗ ನೀವು ಕೌನ್ಸಿಲರ್ ಆಗಿದ್ರಿ. ನೆಕ್ಸ್ಟು ಇವಾಗ ಮೇಡಮ್ ಅವ್ರು ಬಂದಿದ್ದಾರೆ. ಅದೇ ವಾರ್ಡ 18ನೇ ಮಾಡಿ, ಅದೇ ವಾರ್ಡಿಂದ ಮೇಡಮ್ ಅವ್ರು ಗೆದ್ದು ಬಂದಿದ್ದಾರೆ. ಸರ್ ಇವಾಗ ಗೆದ್ದು ಬಂದಿದ್ದಾರೆ ಮೇಡಮ್ ಅವರು. 5 ವರ್ಷ ಕಾಲಾವಧಿ ಇದೆ. ಸೊ 5 ವರ್ಷ ಕಾಲಾವಧಿಯಲ್ಲಿ ಯಾವ ರೀತಿ ನಿಮ್ಮ ಊರನ್ನ ಸುಧಾರಣೆ ಎಲ್ಲ ಮಾಡಬೇಕಂತೆ 5 ವರ್ಷಗಟ್ಟಲೆ ಮಾಡಬೇಕು. ಸರಿ 5 ವರ್ಷ ಪೂರ ಈ ನಮ್ಮ ವಾರ್ಡ್ ಏನೈತಲ್ಲ ಸುಧಾರಣೆ ಮಾಡಬೇಕಂತೆ ನಾವು ಯಾವ ರೀತಿ ಒಂದು ಪ್ಲ್ಯಾನ್ನ ಮಾಡಿದ್ದೀರಾ ಸರ್ ಸುಧಾರಣೆ ಮಾಡೋಣ ಅಂತ? ಏನೆಲ್ಲ ಕೆಲಸ ಮಾಡಿಸ್ಬೇಕು? ಎಲ್ಲ ವಾರ್ಡ್ನಲ್ಲಿ ಏನೇನು ಕೆಲಸ ಅದಾವೆ ಎಲ್ಲರೂ ಅವ್ರು ಮಾಡ್ಬೇಕಂತ ಹೇಳಿ ಮಾಡಬೇಕು. ಒಂದು ಶೌಚಾಲಯ ಆಗಲಿ, ರೋಡ್ ಆಗಲಿ, CC ರೋಡ್ ಇರಲಿ, ಗಟರ್ ಕೆಲಸ ಇರಲಿ, ಏನೇ ಇದ್ದರೂ ಎಲ್ಲನೂ ನೀರಿನ ಸೌಕರ್ಯ ಮತ್ತು ಏನಾರ ಬೋರ್ ಗೀರ್ ಅಂತವು ಏನಿದ್ದು ಅಂದರೆ ಅವ್ರು ವಾರ್ಡ್ನಲ್ಲಿ ಮಾಡ್ಬೇಕಂತೆ ನಮ್ಮದು ಎಲ್ಲ ಕೆಲಸನೂ ಮಾಡ್ಬೇಕಂತ ಒಂದು ಅಂದ್ಕೊಂಡಿದ್ದಾರೆ. ಸರ್ ಇವಾಗ ನಿಮ್ಮದು ವೈಯಕ್ತಿಕ ವೃತ್ತಿನ ಸರ್? ಬಿಸ್ನೆಸ್ ನಮ್ಗೆ ಅಂಗಡಿ ಅದೇ. ಹಾಂ, ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಸರ್? ಒಂದು ಬಿಸ್ನೆಸ್ ಮಾಡ್ಕೊಂಡಿರೋರು ರಾಜಕೀಯಕ್ಕೆ ಏನಂತ ಅನ್ಕೊಂಡು ಬಂದ್ರಿ ಸರ್? ಏನೆಲ್ಲರ ಸ್ವಲ್ಪ ನಮ್ಮ ಅಂಗಡಿ ಅದೇ ಮನೆ ಒಳಗೆ ಅವ್ರೆಲ್ಲರೂ ಕೂಡ ಏನಾದರೂ ಇಲ್ಲ ನಮ್ಮ ಮೇಲೆ ಇದು ಐತಿ ಮಾಡಿ ಮುಂದೆ ಇಲ್ಲ ಅಂದರೆ ಎಲ್ಲರೂ ಒಂದು ಜನರ ಅಪೇಕ್ಷೆ ಮೇರೆಗೆ ರಾಜಕೀಯಕ್ಕೆ ಬಂದಿರೋದು. ಜನರ ಎಲ್ಲ ಜನರ ಅವ್ರ ಇದ್ರ ಮೇಲೆ ನಾವು ರಾಜಕೀಯಕ್ಕೆ ಬಂದಿದ್ವಿ. ಹಾಂ, ಸೊ ಒಂದು ಜನಸೇವೆ ಮಾಡೋಣ ಅಂತ ಬಂದಿದ್ರು. ಅವ್ರೇನು ಹೇಳೋದು, ಅವ್ರು 5 ವರ್ಷ ಅವ್ರದ್ದು ಶಿವ ಮಾಡಬೇಕಲ್ಲ. ಹಾಂ, ಸೊ ಮೊದಲು 5 ವರ್ಷ ಮಾಡೀವಿ, ಇದನ್ನು 5 ವರ್ಷ ಮಾಡ್ಬೋದು. ಇದು 5 ವರ್ಷ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಸರ್ ಇವಾಗ ಎಷ್ಟು ವರ್ಷದಿಂದ ರಾಜಕೀಯ ಮಾಡಿದೆ ಸರ್? ನಾವು ಯಾರು ಒಂದು 12 ವರ್ಷ ಮೇಲೆ 12 ವರ್ಷ 15 ವರ್ಷ 15 ವರ್ಷದ ರಾಜಕೀಯ ಮಾಡಿದೆ. ಸರ್ ಇವಾಗ 15 ವರ್ಷ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಸರ್? ಬದಲಾವಣೆ ಅಂತ ಏನೂ ಅನ್ನಿಸ್ತಾ ಇಲ್ಲ. ಸರ್ ಇವಾಗ ಬೇಕು, ನಮ್ಮ ಜನ ಬೇಕು. ಜನದೇ ನಮ್ಮ ವಾರ್ಡ್ನಲ್ಲಿ ನಮ್ಮ ಜನ ಬೇಕು. ನಮ್ಮ ಏನು ಹೋಟೆಲ್ ಬೇಕು. ಸರ್ ಇವಾಗ ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ಮೇಡಮ್ ಅವರೇ ಫಸ್ಟ್ ಅಥವಾ ಹಿಂದ್ಗಡೆ ಯಾರಾದರೂ ಇದ್ರು? ಇಲ್ಲ, ಫಸ್ಟ್ ನೀವು ಇದ್ದರೆ ಸೆಕೆಂಡ್ ಟೈಮು ಅವರು. ಇವಾಗ ನಿಮ್ಮಿಂದಲೇ ರಾಜಕೀಯ ಸ್ಟಾರ್ಟ್ ಆಗಿರೋದು. ಸರ್ ಇವಾಗ ಮೇಡಮ್ ಅವ್ರು ರಾಜಕೀಯಕ್ಕೆ ಬರೋದು? ಅವ್ರು ರಾಜಕೀಯ ಅವರೇ ಅಲ್ಲ, ಹಿಂದಾಗಿಡಿಸಿ ನಮ್ಮ ಜನ ಏನೈತಿ ಇಲ್ಲಿದ್ರು ಅವರೆಲ್ಲರೂ ಕೂಡಿಸಿ ನಮ್ಗೆ ರಾಜಕೀಯ ಇದು ಮಾಡಿರಿ, ಇದು ಸರಿ ಮಾಡಿ ಅಂತೇಳಿ ಅವ್ರು ಇದು ಮಾಡಿದ್ದೆ. ಅವ್ರು ಹೆಚ್ಚಾಗಿ ತೊಗೊಂಡೆ, ಅವ್ರ ಅಪ್ಪನೇ ತೊಗೊಂಡೇ ಮಾಡಿದ್ರು. ಸರ್ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಗುರುಗಳ ಸ್ಫೂರ್ತಿ ಅಂತ ಯಾರಾದರೂ ಇದ್ರ ಸರ್? ಬೆನ್ನೆಲುಬಾಗಿ ಅಂತ ನಮ್ದು ಯಾರೂ ಇಲ್ಲ, ನಮ್ಮ ವೋಟರ್ಸೇ ನಿಮ್ಮ ಮತದಾರರೇ ಗುರುಗಳು ಅವರೇ. ಸೊ ಇವಾಗ ಮತದಾರರು ಗುರುಗಳ ನಮ್ಗೆ ಯಾರು ಅದ್ರ ಬಗ್ಗೆ ಇದೂ ಇಲ್ಲ, ಏನೂ ಇಲ್ಲ. ನಮ್ಮೇನು ವೋಟರ್ಸ್ ಅದಾರ ಅವ್ರ ಅಪ್ಪನೇ, ಮತ್ತೆ ಯಾರು ಅವರೇ ನಿಮಗೆ ಗುರುಗಳ ಸ್ಫೂರ್ತಿ ಬೆನ್ನೆಲುಬಾಗಿರೋರು. ಸೊ ನಿಮ್ಮ ಮತ ಬಂದವರಿಗೆ ನಮ್ಮ ಮೂಲಕ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನು ಅವ್ರಿಗೇನು ಹೇಳೋದು, ಮತ್ತೆ ಎಲ್ಲ ಅವ್ರು ಮಾಡಿದ್ದೇವೆ, ಹಾಗಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಕಾರಣನೇ ಹಚ್ಕೊಡಲ್ಲ, ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರಿ ಸರ್, ಎಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.